Talk to me, numbers never lie. Add it up, that's me. ಗುಡ್ ಮಾರ್ನಿಂಗ್ ಗಾಯ್ಸ್, ಇದು ನೆಕ್ಸ್ಟ್ ಡೇ. ಸೊ ಈಗ ಸ್ಟಾರ್ಟ್ ಮಾಡೀವಿ ವ್ಲಾಗ್. ಈಗ ಎದ್ದು ಹೊರಗೆ ಬಂದೇವಿ. ಫುಲ್ ಫಾಗ್ ಒಟ್ಟ ಹೋಗಲ್ಲ, ಫುಲ್ಲು ಅಂದ್ರೆ ಫುಲ್ ಫಾಗ್. ಸೊ ಅದಕ್ಕೆ ಫ್ರೆಶ್ ಆಗಿ ಸ್ವಲ್ಪ ಇಲ್ಲೇ ಪೋಹಾ ತಿನ್ನಕಂದ್ ಬಂದೇವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಾಚಿಕೆನೇ ಇಲ್ರಿಪ್ಪ, ಇದೊಂಥರ ಬಚ್ಚಲ್ ಮನಿ ಇದ್ದಂಗೆ. ರಾತ್ರಿ ಮಕ್ಕೋಬೇಕಾದ್ರೂ ಸೊ ಪೋಹಾ ತೋರಿಸ್ತೇವೆ ಬರ್ರಿ. ಹಂಗೆ ಇಲ್ಲಿ ಸ್ಪೆಷಲ್ ಪೋಹಾ ನಾವ್ ಮಾಡಿರೋದು ನೆನಪಾಗತೈತಿ, ಹೌದಿಲ್ಲ? ಆದ್ರೆ ನಮ್ಮಂಗ ಟೇಸ್ಟ್ ಬರಲ್ಲ. ಗೈಸ್ ನೋಡ್ರಿ, ಇಲ್ಲೇ ಎಲ್ಲ ಖಾಲಿ ಆಯ್ತು. ಮತ್ತ ನಮ್ಮ ಹುಡುಗರು ಅಂಕಲಿಗೆ ಹೆಲ್ಪ್ ಮಾಡತ್ತಾರ, ಉಳ್ಳಾಗಡ್ಡಿ ಎಲ್ಲ ಹೆಚ್ಚು ಕೊಡತ್ತಾರ. ಸೊ ಈಗ ಒಂದು ಅಷ್ಟು ಮಟ ನಿಮ್ಗೊಂದು ಹಾಡು ಹೇಳ್ತೇವಿ. ನಮ್ಮ ರಿತೇಶ್ ಒಂದು ಹಾಡಿದ. ಈಗ ನಮ್ಮ ಮದನ್ ಕಡೆಯಿಂದ ಒಂದು ನಮ್ಮ ಮದನ್ ಕಡೆಯಿಂದ ಒಂದೊಂದು ನೃತ್ಯ ಗೊತ್ತಿಲ್ಲ ಗೈಸ್. ಇನ್ನೊಂದೈತಲ್ಲಿ ಈ ಕಂಬ ನಡಕ್ ಒಂದು ಬೆಕ್ ಸಕೊಂಡೈತಿ ನೋಡ್ರಿ. ಖುಷಿ ಸೂಪರ್ ಅಲ್ಲ, ಹಂಸಲೇಖ ಅವ್ರಿಗೆ ಬರೆಯಲ್ಲ. ಯಾವ್ದಾವ ಹೆಣ್ಗುಂಡೆ ಮಹಾರಾಷ್ಟ್ರದ ಬಂದ್ರೆ ಮರಾಠಿ ಹಾಡಾಡ್ಬೇಕಲ್ಲ ಉಸುಳಿ ಮಗನ. ಇದ್ಯಾವ್ದು ಹೊಸ ಪ್ರತಿಭೆ ಮಗ? ಹೆಂಗೈತಿ ಟೇಸ್ಟ್? ನಂಬರ್ 1 ಬೆಸ್ಟ್. ಸೊ ಹೆಂಗೈತಿ ಟೇಸ್ಟ್? ಟೇಸ್ಟ್ ಇದು ಮಾರ್ನಿಂಗ್ 9:30 ಆಗೈತಿ. ಕ್ಲೈಮೇಟ್ ನೋಡ್ರಿ ಹೆಂಗೈತಿ. ಗೈಸ್ ಈಗ ಜಸ್ಟ್ ಕೈಟ್ಸ್ ವ್ಯೂ ಪಾಯಿಂಟಿಗೆ ಬಂದೇವಿ. ನಮ್ಮ ಗಾಡಿ ಇಲ್ಲಿ ಹಚ್ಚಿ. ಸೊ ವ್ಯೂ ಪಾಯಿಂಟ್ ಮಾತ್ರ ಜಬರ್ದಸ್ತ್ ಐತಿ. ಹೆಸರು ಬಾಹುಬಲಿ ಅಂತ. ಹೆಂಗೈತಿ ನೋಡ್ರಿ. ವಾಟ್ಸಪ್ ಚಿಹ್ನೆ ಹಾಕೊಂಡಿತ್ತಿದೆ ಹಿಂದ. ವಾಟ್ಸಪ್ ಬಾಹುಬಲಿ ಹತ್ತೇನ್ ಮಗ? ಏ ರೀತಿ ಹತ್ಲೆ ಇದು ಮ್ಯಾಗ. ಏರ್ಲಿ ಇದ್ರದ್ದು ಕಟಿಂಗ್ ನೋಡ್ರಿ. ಸ್ಮೈಲ್ ಪ್ಲೀಸ್. ಗೈಸ್ ಪಾಯಿಂಟ್ನೇ ನಿಂತಿದ್ವಿ, ಸಿಕ್ಕಾಪಟ್ಟೆ ಮಳಿ ಬಂತ. ಇಲ್ಲಿ ನೋಡ್ರಿ, ಇಲ್ಲಿ ಮಹಾಬಲೇಶ್ವರದಾಗ 350 ರೂಪಾಯಿ ಕೊಟ್ಟ ಛತ್ರಿ ತಗೊಂಡಿದ್ಕು ಚಲೋ ಆಯ್ತು. ಏನೋ ಗಾಡಿ ಇಟ್ರ ನೋಡ್ರಿ, ಇಲ್ಲಿ ಎಕೋ ಪಾಯಿಂಟ್ ಹೆವಿ ರೇನ್. ಗೈಸ್ ಇಲ್ಲಿ ಸೆಕ್ಸಿ ಐತಿ ಎಲ್ಲ, ಆದ್ರೆ ಸಿಕ್ಕಾಪಟ್ಟೆ ಮಳಿ ಬರತೈತಿ. ಆದ್ರೆ ನಮ್ಮ ಇಬ್ರು ಹುಡುಗರು ನೋಡ್ರಿ ಇಲ್ಲ ಗ್ಯಾಜೆಟ್. ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲೊಂದು ಫಾಲ್ಸ್ ತೋರಿಸ್ತೀನಿ, ಜಸ್ಟ್ ನೋಡ್ರಿ ಹೆಂಗೈತೆ ಅಂತ ಹೇಳಿ. Wonderful nature. ಇಲ್ಲಿ ನೋಡ್ರಿ ಫಾಲ್ಸ್ ಹೆಂಗೈತಿ. ಈ ಕಡೆ ಫಾಲ್ಸ್, ಈ ಕಡೆ ವ್ಯೂ ಪಾಯಿಂಟ್. ಇಲ್ಲಿಂದ ಫೋಟೋ ತಕೋಬಹುದು ಮಸ್ತ್. ವ್ಯೂ ಪಾಯಿಂಟ್ ತೋರಿಸ್ಲಿ. ಸೊ ಬೆಸ್ಟ್ ಪ್ಲೇಸ್, ನೀವು ಇಲ್ಲಿ ಮಸ್ಟ್ ವಿಸಿಟ್ ಮಾಡಬೇಕ. ಒನ್ ಆಫ್ ದಿ ಬೆಸ್ಟ್ ಕಿಡ್ಸ್ ವ್ಯೂ ಪಾಯಿಂಟ್. ಎಕೋ ಪಾಯಿಂಟ್, ಇದು ಕೈಟ್ಸ್ ಪಾಯಿಂಟ್, ಕೇಟ್ಸ್ ಪಾಯಿಂಟ್, ಅದರ್ ಪಾಯಿಂಟ್. ಸೊ ಗೈಸ್, ನಿಮಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಂತಂದ್ರೆ, ಅಲ್ಲಿ ಝೂಮ್ ಹಾಕ್ತೀನಿ, ಅಲ್ಲಿ ನೋಡ್ರಿ, ಇಲ್ಲಿ ಎಲಿಫೆಂಟದ ಫೇಸ್ ಕಂಡಂಗೆ ಕಾಣ್ತೈತಿ ಅಂತೆ ಹೇಳತ್ತಾರ ಎಲ್ಲರೂ. ಸೊ ಇದು ವ್ಯೂ ಪಾಯಿಂಟ್. ಆಗಲ್ ನಿಂತು ತಗೊಂಡಿದ್ದು ಫೋಟೋಸ್ ಎಲ್ಲ ಹಿಂಗೆ ಕಾಣ್ಬೇಕು.
ಕಡೆ ಮುಂದೆ ಫಾಲ್ಸ್ ಐತಿ ಅಸ್ಲಿ ಫಾಲ್ಸ್. ಸೊ ಗೈಸ್ ಅಲ್ಲೈತೆ ಅದು ಎಲಿಫೆಂಟ್ ಹೆಡ್. ಇಲ್ಲಿ ವಾಟರ್ ಫಾಲ್ಸ್ ಸೆಕ್ಸಿ ವ್ಯೂ. ಸೊ ಅಷ್ಟೇ, ಈಗ ಇಲ್ಲಿಂದ ಬಿಡ್ತೇವಿ. ನೆಕ್ಸ್ಟ್ ಪಾಯಿಂಟ್ಸ್ ಅದಾವ. ಗುಡಿ ಐತಿ, ಗುಡಿಗೆ ಹೋಗೋಣ ಈಗ. ನಾವು ಈಗ ವೀಣಾ ಲೇಕ್ ಬೋಟಿಂಗ್ ಈಗ ಬಂದೇವಿ. ಸೊ ಬೋಟಿಂಗ್ ಪ್ಲೇಸ್ ಮಾತ್ರ ಏಕ್ ನಂಬರ್. ಬೋಟಿಂಗ್ ಏನು ಅಲೋ ಮಾಡತ್ತಾರ ಇಲ್ಲಿ ನೋಡೋಣ. ಸಿನಿಕ್ ನೋಡ್ರಿ ಹೆಂಗೈತಿ. ಫುಲ್ ಸಿನಿಮ್ಯಾಟಿಕ್. ಗೈಸ್ ನಮ್ಮ ಗೊಂಜಾಳ ಥನಿ ನಾವ ಸುಟ್ಕೋದು ನೋಡ್ರಿ. भैया आपका नाम क्या है? हाँ किशोर. ಕಿಶೋರ್ ಭಯ್ಯ ನಮಗೆ ಗೊಂಜಾಳತನಿ ಮಾಡ್ಕೊಡೋದು ಇಂಥ ಕ್ಲೈಮೇಟ್ ಒಳಗೆ. ಗೈಸ್ ಈಗ ನಾವು ಫಾರ್ಮ್ನೇ ಬಂದೇವಿ ಯೂನಿಫಾರ್ಮ್ ಹಾಕೊಂಡ. ಸೊ ಎಲ್ಲರೂ ಗ್ಯಾಂಗ್ ನೋಡ್ರಿ ಸ್ವಲ್ಪ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಸಣಬುಲ್ಲಿ ನೋಡಿ ನೀ ಬರ್ತೀಯಂತೆ ಸೂರ್ಯ ಇಲ್ಲ ಬುಲ್ಲಿ ಇಲ್ಲ ಏನು ಮಾಡೋದು ಗುಡಿ ಇಲ್ಲ ಐತಿ. ಗೈಸ್ ಇಲ್ಲೊಂದು ಜರ್ಮನ್ ಐತಿ. ಸೊ ಬರ್ರಿ 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 ಇಲ್ಲಿ ಮ್ಯಾಲ ಗುಡಿ ಐತಿ, ಗುಡಿಗೆ ಹೋಗೋಣ ಬರ್ರಿ. ನೋಡ್ರಿ ಏಯ್ ಸೊ ಇಲ್ಲಿ ಚಾಕ್ಲೇಟ್ ಸ್ಟಾಲ್. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಗುಡಿ ಒಂದು 800 ವರ್ಷದ ಹಳೇದ. 800 ಬಟ್ 1000 ಇರ್ಬೇಕು, ಒಟ್ಟು ಗೊತ್ತಿಲ್ಲ. ಒಟ್ಟು ಗೂಗಲ್ನಾಗ 800 ವರ್ಷದ ಹಳೇದಂತ ಅನ್ನತ್ತಾರ. ಸರ್ ನೀವು ಲಾಗರ್ ಅನ್ರಿ? ಎಸ್ ಬಿಗ್ ಫ್ಯಾನ್. ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸು ಇಲ್ಲೇ ಅದಾರ, ಮೀಟ್ ಆಗದಾರ. ಇಷ್ಟೆಲ್ಲರೂ ಸಬ್ಸ್ಕ್ರೈಬರ್. ಸರ್ ನಾವು ನಿಮ್ಮ ಎಲ್ಲ ವಿಡಿಯೋನು ನೋಡ್ತೀವಿ ಸರ್. ನಿಮ್ಗೆ ಗಿಫ್ಟ್, ನಿಮ್ಗೆ ಆಮೇಲೆ ಗಿಫ್ಟ್ ಐತಿ. ಸೊ ನೀವು ನಮಗೆಲ್ಲರೂ ಬೇಕಾದ್ರೆ ನೋಡ್ರಿ ಇಲ್ಲಿ ನಮ್ಮ ಗೌತಮನ್ ಭಕ್ತಿ ಸುರದ ಹರಿದು ಬರಂದೈತಿ. ಸೊ ಇಲ್ಲೇ ಮಂದಿರ ಐತಿ. ಓಂ ನಮಃ ಶಿವಾಯ. ನೋಡ್ರಿ ಇಲ್ಲಿ ಗುಡಿ ಏನೈತಿ. ಸೊ ಒಳಗೆ ಹೋಗೋಣ ಬರ್ರಿ. ಹಳೆ ಗುಡಿ ಹೆಂಗೈತಿ ನೋಡ್ರಿ ಗೈಸ್. ನಮ್ಮ ಶಶಾಂಕ್ ಅವರು ದೇವ್ರ ಗುಂಡಿಗೆ ಒಂದು 20 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ಈ ಭಕ್ತಿನ ಹಂಗೆ ಇದನ್ನ ಮಾಡ್ಕೊಂಡಾರ. ಹೆಂಗೈತಿ ನೋಡ್ರಿ ಗೈಸ್ ಗುಡಿ. 1000 ವರ್ಷ, 1000 ವರ್ಷ. ಗೂಗಲ್ನಾಗಿರೋದು 800 ಇಯರ್ಸ್, ಬಟ್ 1000. ಸೊ ಗೈಸ್ ಶಿವ ಶಿವಮೂರ್ತಿ ನೋಡ್ರಿ ಗೈಸ್. ಅಲ್ಲೇ ಉದ್ಭವ ಮೂರ್ತಿ ಇದೆ. ಹಾಂ ಎಕ್ಸ್ಪ್ಲೇನ್ ಮಾಡು ಜಲ್ದಿ ಜಲ್ದಿ. ಜನವರಿ ಒಳಗದ ಶಿವಾಜಿ ಮಹಾರಾಜರ ಜಿಜಾಮಾತಂದ ಸುವರ್ಣ ಇದು ಮಾಡ್ಯಾರ ತುಲಾಭಾರ. ಇಲ್ಲೇ ಅದೇನ್ ಬಂಗಾರ ಇರ್ತೈತಲ್ಲ, ಆ ಬಂಗಾರಷ್ಟು ಈ ಗುಡಿಗೆ ದಾನ ಮಾಡ್ಯಾರ. ಹೌದು. ಅವಾಗ್ಲಿಂದ ಶಿವ ಉದ್ಭವ ಆಗ್ಯಾನ.
ಸೊ ಹೊರಗೆ ಹೋಗೋಣ ಬರ್ರಿ ಗೈಸ್. ಎಷ್ಟು ಚಂದ ಕೆತ್ತನೆ ಮಾಡ್ಯಾರ ಅಂತಂದ್ರೆ ಅದು ಇನ್ನೂ ಮಟ್ಟ ಐತಂತ್ರ ಅಂದ್ರೆ ಅದನ್ನ ಹೆಂಗೆ ಕಟ್ಟಿರ್ಬಾರ್ದು ಅನ್ನೋದು ಪ್ರೂಫ್ ಇಲ್ಲೇ ನಿಮ್ಮ ಮುಂದೆ ಐತಿ. ಅದು ಒಂದೊಂದೊಂದೊಂದು ಸ್ಟೆಪ್ ಏಕ್ ನಂಬರ್. ಮಹಾಬಲೇಶ್ವರ್ ಬಾಜುನೇ ಅತಿಬಲೇಶ್ವರ್ ಟೆಂಪಲ್ ಐತ್ರಿ. ಇದು ಸೇಮ್ ಅವಾಗ ಕಟ್ಸಿರೋದ. ಮಗ ಏನ್ರ ಹೇಳ್ಬೇಕು 800 ವರ್ಷದ ಹಿಂದಿಂದ ಶಿವಾಜಿ ಮಹಾರಾಜ್ ಅವ್ರು ಬಂದು ಇಲ್ಲೇ ಎಲ್ಲ ಮೀಟ್ ಆಗಿ ಎಲ್ಲ ಇದು ಮಾಡ್ತಿದ್ರಂತ. ಸೊ ಒಳಗೊಂಡ್ ಬರ್ರಿ. ಗೈಸ್ ಈಗ ಪಂಚಗಂಗಾ ಮಂದಿರಿಗೆ ಬಂದೇವಿ. ಅದ್ರ ಬಾಜುನ ಐತಿ. ಇಲ್ಲೇನೋ ಇಲ್ಲಿ ಹೇಳೋ ಪ್ರಕಾರ 5 ನದಿ ಕೂಡ್ತಾವಂತ ಇಲ್ಲೇನೋ. ಸೊ ಒಳಗೆ ಹೋಗೋಣ ಬರ್ರಿ. ಹಾ ಇದಲ್ಲ. ಸೊ ಅಲ್ಲಿ ಬೀಳಾತೈತಿ ನೋಡ್ರಿ. ಇದು ಉಗಮ ಸ್ಥಳ ಪಂಚಗಂಗಾ ನೋಡ್ರಿ ಗೈಸ್. ಇಲ್ಲಿಂದ ನೀರು ಬಂದು ಹಿಂಗೆ ಬೀಳ್ತೈತಿ. ಇದು ಯಾರಿಗೂ ಗೊತ್ತೇ ಇಲ್ಲ ಅಂತ ಇದು ಎಲ್ಲಿಂದ ಬರತೈತೆ ಅದು ನೀರು ಒಳಗಿಂತ್ರ. ಸೊ ಹಿಂಗೈತೆ ನೋಡ್ರಿ. ಒಂಥರ ಸಿನಿಕ್ ಮೂಮೆಂಟ್ಸ್. ಇದನ್ನ ಸೊ ಫಸ್ಟ್ ಒನ್ ಸರಸ್ವತಿ ನದಿದ ಉಗಮ ಸ್ಥಳ ಅಂತಿದೆ. ಮತ್ತಿದ ಗಾಯತ್ರಿ ನದಿದ ಸಾವಿತ್ರಿ ಕೊಯ್ನಾ ನೋಡ್ರಿ. ಕೊಯ್ನಾ ನದಿ ಇದೆ. ವೀಣಾ ಕೃಷ್ಣ ಮೇನ್ ಅಷ್ಟು ಸೇರಿಸಿ ಅಲ್ಲಿ ಬೀಳಾತೈತಿ ಗೈಸ್. ಮತ್ತು ಇಲ್ಲಿಂದ ಮುಂದೆ ಹೋಗ್ತೈತಿ. ಸೊ ಇಲ್ಲಿಂದ ಹಿಂಗಾಸಿ ಗೈಸ್ ಇಲ್ಲೆಲ್ಲ ನೋಡ್ರಿ ಗಾರ್ಡನಿಂಗ್ ಟ್ರೀಸ್. ಮಗ ಇದ್ರ ಮೆಡಿಸಿನಲ್ ವ್ಯಾಲ್ಯೂ ಇದ್ರೆ ಅಷ್ಟೇ ತಗೋ, ಇಲ್ಲಾಂದ್ರೆ ತಗೋಬೇಡ. ಗಾರ್ಡನಿಂಗ್ ಕೊರಿಯನ್ ಬೇಸ್ಡ್ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಬಾರ್ಕ್ಸ್ ಇರ್ತಾವ. ದೊಡ್ಡ ಅವ್ನ್ ತಂದ ಮನಿ ಒಳಗ್ ಸಾಕಕ್ ಆಗಂಗಿಲ್ಲ. ಸೊ ಅದರ ಪರ್ಯಾಯವಾಗಿ ಕೊರಿಯನ್ಸ್ ಏನಾದ್ರು ಮ್ಯೂಟೇಷನ್ ಆದ್ರೆ ಇದನ್ನ ಮಾಡಿ ಇವನ ಬಾರ್ಕ್ ಸಣ್ಣ ಗಿಡದಾಗನ ಇಷ್ಟ ಸಣ್ಣ ಪಾಟ್ಸ್ ನಾಗನ ದೊಡ್ಡದಕ್ಕ ಬಾರ್ಕ್ ಆಗತ್ತೇನ ದೊಡ್ಡ ಕಾಣುವಂಗ. ಸೊ ದಿಸ್ ಈಸ್ ಫಾರ್ ಗಾರ್ಡನಿಂಗ್, ಡೆಕೋರೇಷನ್, ಇಂಟೀರಿಯರ್ ಗಾರ್ಡನಿಂಗ್, ಹೋಮ್ ಇಂಟೀರಿಯರ್ ಗಾರ್ಡನಿಂಗ್ ಎಲ್ಲಾ ತರ ಅದಾವ ಇಲ್ಲಿ. ಸೊ ಇಲ್ಲಿ ಅದಾವ. ಇಲ್ಲಿ ನೀವು ಬೇಕಾದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ಇದನ್ನ ಇಲ್ಲಿ ಆನ್ಲೈನ್ ಐತಂತ ಇವ್ರದ. ವಡಾಪಾವ್ ತೊಗೊಂಡ್ವಿ. ಮತ್ತೆ ಇಲ್ಲಿ ಬ್ರೆಡ್ ಪಕೋಡ ತೊಗೊಂಡಿದ್ವಿ. ಮಸ್ತ್ ಟೇಸ್ಟ್. ಭಯ ನಿಮ್ಮ ಅಂಗಡಿ ಹೆಸರೇನು? ಸೊ ಇಲ್ಲಿ ಬಂದ್ರೆ ನೀವು ಅತ್ತಿಬಳೇಶ್ವರಕ್ಕೆ ಬಂದು ವಡಾಪಾವ್ ತಿಂದು ಹೋಗ್ರಿ. ಗರಂ ವಡ, ಸಾಬು ವಡ. ಇಲ್ಲಿ ಟೇಸ್ಟ್ ಹೆಂಗ್ ಬರತೈತಿ ನೋಡ್ರಿ. ಇಲ್ಲಿ ಅಣ್ಣನ ಕೈಗಿಂತ ಹಂಗೆ ಬಂದು ತಿನ್ಬೋದು. ಗೈಸ್ ನಮ್ಮ ಹುಡುಗರು ಸಮಾಧಾನ, ಎಲ್ಲರಿಗೂ ಸಿಗತ್ತೆ ಸಮಾಧಾನ. ಮಗ ಹೆಂಗೈತಿ?
ಅಂತಂದ್ರ ಮಳಿ ಬತ್ ನೋಡ್ರಿ ಒಳ್ಳೆ. Here we go. ಸೊ ಗೈಸ್ ಈಗ ಏನಪ್ಪಾ ಅಂತಂದ್ರ ಕೃಷ್ಣೈ ಟೆಂಪಲ್. ಸೊ ಇದು ಹಳೇದ ಅಂತ ಇದೆ ಟೆಂಪಲ್. ಗುಡಿ ಬಂತು ನೋಡ್ರಿ ಗೈಸ್, ಅಲ್ಲಿ ಅಸಲಿ ಗುಡಿ ಇಲ್ಲೈತಿ ಆಕ್ಚುಲಿ ದಿಸ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್, scariest temple. You just check in Google that which is the scariest temple in India. The location will be this only. So ಒಳಗೆ ಹೋಗೋಣ ಬರ್ರಿ. ಅದಕ್ಕೆ ಇನ್ನೊಂದು ಇಷ್ಟ ಏನ್ ಗೊತ್ತಾನ, ಅದು ವರ್ಷ ಇಷ್ಟ ಅಂತ ಒಳಗೆ ಹೋಗೈತಿ ಗುಡಿ. ಓಹೋ ವೆರಿ ಇಂಟ್ರೆಸ್ಟಿಂಗ್ ನಾ. ಜನ ಜಾಸ್ತಿ ಐತಿಲ್ಲ, ಹೋಗುಣ ನೋಡ್ರಿ ಒಳಗೆ. ಸೊ ಅಷ್ಟೊಂದು ಈ ಟೈಮಿಗೆ ಕ್ರೌಡ್ ಇಲ್ಲ, ಏನಿಲ್ಲ, ಆರಾಮ್ ಎಕ್ಸ್ಪ್ಲೋರ್ ಮಾಡತ್ತಾರ ನಮ್ಮ ಹುಡುಗರೆಲ್ಲ. ಹೌದಿಲ್ಲ ದಯಾ? ಇಂಟರ್ವ್ಯೂ ಹೆಂಗತ್ತ? ಸೊ ಎಕ್ಸ್ಪ್ಲೋರ್ ನಿಜವಾದ ಎಕ್ಸ್ಪ್ಲೋರರ್ ಅಂದ್ರೆ ಇವ. ಯಾಕಂದ್ರ ವೇಸ್ಟ್ ಬಾಟ್ಲೆ ತಳ ಬಿದ್ದಿದ್ದು ರೀ, ಅವ್ನು ತಗೊಂಡ್ ಡಸ್ಟ್ಬಿನ್ಗೆ ಹಾಕಿದ ನೋಡ್ರಿ. ಗೂಣ ನೀನು ಮತ್ತ ವ್ಯೂ ಪಾಯಿಂಟು ಐತಿ, ಇಲ್ಲಿಂದ ವ್ಯೂ ಪಾಯಿಂಟು ನೋಡು ಗೈಸ್. ಮಹಾರಾಷ್ಟ್ರನು ಏಕ್ ನಂಬರ್ ಸಿನಿಕ್ ಐತಿ. ಇಲ್ಲಿ ಫಾಲ್ಸ್ ಐತಿ. ಹಾ ಜಸ್ಟ್ ಹಿಯರ್. ಏ ಭಯ್ಯ ಮ್ಯಾಲ್ ಬಾರು ಮಾರ ಬಿದ್ದಿ. ಏಯ್ ನೋಡಿಲ್ಲ ಫಾಲ್ಸ್ ಇಲ್ಲಿ. ಟೆಂಪಲ್ ನೋಡ್ರಿ ಹೆಂಗ, ಸ್ಕೇರಿಯಸ್ಟ್ ಟೆಂಪಲ್. ಒಳಗೆ ಹೋಗೋಣ ಬರ್ರಿ. ಆ ಕೆತ್ತನೆ ನೋಡ್ರಿ ಗೈಸ್ ಹೆಂಗೈತಿ. ಅವಾಗ ಯಾ ನಮ್ನಿ ಶಿಲೆಕಾರರು ಇದ್ರು ನೋಡ್ರಿ ಇಲ್ಲಿ. ಇದು ಒಂದು ಇದು ಉಗಮ ಸ್ಥಳ. ಕಾಣ್ತೈತಿ ಗೈಸ್ ಹೆಂಗೈತಿ ನೋಡ್ರಿ ಟೆಂಪಲ್. ಗುಡಿ ತೋರಿಸ್ತೇವೆ ಬರೀ ನಾವು. ಇಲ್ಲಿಂದ ವ್ಯೂ ನೋಡ್ರಿ ಹೆಂಗೆ. ಗೈಸ್ ಈಗ ಜಸ್ಟ್ ಬಿಟ್ಟೇವಿ, ಹಿಂದೆ ವಾಟರ್ ಫಾಲ್ಸ್ ನೋಡ್ರಿ ಹೆಂಗೆ. ಅಲ್ಲಿಂದ ಅದು ಎಲ್ಲಿ ರೋಡ್ದಾಗ ಐತಿ. ನಮ್ಮ ಕಾರ್ಗಳು ನೋಡ್ರಿ. ಗೈಸ್ ಈಗ ಜಸ್ಟ್ ಫುಲ್ ಆ ಗುಡ್ಡನೆಲ್ಲ ಇಳಿದು ತಳಗೆ ಬಂದೇವಿ.
ತಳಗೆ ಮತ್ತೆ ಬಂದು ರಿಫಿಲ್ ಮಾಡ್ಸತ್ತೇವಿ CNG ರಿಫಿಲ್ ಆದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ದೇವಕುಂಡ ವಾಟರ್ ಫಾಲ್ಸಿಗೆ ಹೊಂಟೇವಿ. ನೀವು ಬೇಕಾದ್ರೆ ತೆಗೆದು ಚೆಕ್ ಮಾಡಿರಿ ದೇವಕುಂಡ ಹೆಂಗೈತೆ ಅಂತೇಳಿ ನಿಮಗೆ ಗೊತ್ತಾಕೈತಿ. ಅದಕ್ಕೆ 7 ಕಿಲೋಮೀಟರ್ಸ್ ಟ್ರೆಕ್ ಐತಿ. ಸೊ ದೇವಕುಂಡ ಸಮೀಪ ಹೋಗಿ ರೆಸ್ಟ್ ಮಾಡಿ ನಾಳೆ ಮುಂಜಾನೆ ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೇವಿ. ಅಲ್ಲೆಲ್ಲ ಫುಲ್ ಸೆಕ್ಸಿ ಸೀನ್ಸ್ ಇರ್ತಾವೆ, ನೋಡೋಣಂತ ನಾಳೆ. ಗೈಸ್ ನಮ್ಮ ಗಾಡಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬರತ್ತವೆ. ಅದು ಶಿವರಾಜನ ಗಾಡಿ ಅಷ್ಟೇ. ನಮ್ಮ ಹೊಸ ಗಾಡಿ ಏನು ಪ್ರಾಬ್ಲಮ್ ಏನಿಲ್ಲ. ಸೂರಜ್ ಗೈಸ್ ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿಂದ ನೀರು ಲೀಕ್ ಆಗಿ ಒಳಗೆ ಹೊಂಟೈತಿ. ಅದು ತೆಗಿಮ ತೋರಿಸ್ ಮಗ ನೀನ. ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಫುಲ್ ಹಸಿ ನೋಡ್ರಿಲ್ಲ ನೀರು ಹೆಂಗೆ ಬೆಳೋದು. ಸೊ ಇಲ್ಲಿಂದ ನೀರು ಹರಿದು ಇಲ್ಲೆಲ್ಲ ಸ್ಟೋರ್ ಆಗತ್ತವ. ಸೊಲ್ಯೂಷನ್ಗೆ ಅಂತೇಳಿ ಒಂದು ಫೆವಿಕ್ವಿಕ್ ತಂದೇವಿ ಇಷ್ಟ. ಸೊ ಆಜಾವ್ ಬಾಸ್ ದಿಖಾ ದೇಂಗೆ ತುಮಕೋ ಸೊಲ್ಯೂಷನ್ का. ಸ್ವಲ್ಪ ನೀರದು ಇದಾವ. ಸೊ ಊಬಿ ಸ್ವಲ್ಪ ಡ್ರೈ ಮಾಡ್ಬೇಕಾ, ಡ್ರೈ ಮಾಡಿ ಒಂದೊಂದು ಹನಿ ಬಿಡಾತೀವಿ. ಅಪ್ಪಾಜಿಲ್ಲ ಸೊ ಇಷ್ಟು ಮಾಡೇವಿ. ನೆಕ್ಸ್ಟ್ ಏನಾಕೈತಿ ನಮಗೂ ಗೊತ್ತಿಲ್ಲ, ನೋಡೋಣ. ಒಂದು ಟೈಪ್ ಸೀಲ್ ಆದಂಗೆ ಆಗೈತಿ. ಅದು ಅಕಸ್ಮಾತ್ ಏನಾದರೂ ಮತ್ತೆ ಹಂಗೆ ಪ್ರಾಬ್ಲಮ್ ಆತಂದ್ರೆ ನೆಕ್ಸ್ಟ್ ನಾವು ಸರ್ವಿಸ್ ಸ್ಟೇಷನ್ ಹೋಯ್ತೀವಿ. ಸೊ ಇಷ್ಟ ಚಾ ಕುಡಿಯೋಕೆ ಏನಿಲ್ಲ. ಸೊ ಗೈಸ್ ಈಗ ಮಾಡ್ಗಾಂವ್ ಬಂದು ರೂಮ್ ಮಾಡೀವಿ. ಸೊ ಪರ್ ಹೆಡ್ 300 ಬೀಳತೈತಿ. ಇನ್ನೊಂದು ಏನಪ್ಪ ಖುಷಿ ವಿಷಯ ಅಂತಂದ್ರೆ ಹೋಟೆಲ್ದು ಓನರ್ ನಮ್ಮ ಉಡುಪಿದವ್ರ. ಸೊ ಅವರ ನಮಗೆ ಸ್ವಲ್ಪ ಡಿಸ್ಕೌಂಟ್ನು ಮಾಡಿದ್ರೆ ಮತ್ತು ರೂಮ್ ಮಾತ್ರ ಏಕ್ ನಂಬರ್ ಅದಾವೆ. ಈಗ ಜಸ್ಟ್ ನೋಡ್ಕೊಂಡು ಬಂದೆ, ನಿಮ್ಗೆ ಆಮೇಲೆ ರೂಮ್ ಟು ತೋರಿಸ್ತೀವಿ. ಸೊ ಎಲ್ಲರೂ ಒಳಗೊಂಡು ಬರ್ರಿ. ಮತ್ತು ಇಲ್ಲೇ ಬಾಜುನು ಊಟನೂ ಐತೆ ಅವ್ರದ. ಸರ್ ಏನು ಮಾತಾಡ್ತಾರೆ? ನಮಸ್ಕಾರ, ನನ್ನ ಹೆಸರು ಕರುಣಾಕರ್ ಶೆಟ್ಟಿ ಅಂತ. ನಾವಿಲ್ಲಿ ಒಂದು 4-5 ವರ್ಷ ಆಗಿದ್ರೆ ನಮ್ಮ ಹೋಟೆಲ್ ಇದ್ದಾರೆ. ಒಳ್ಳೆ ಸ್ಪೆಷಾಲಿಟಿ ಕೊಡ್ತೇವೆ, ಏನು ಟೆನ್ಷನ್ ಇಲ್ಲ. ಓಕೆ. ಸೊ ನೋಡ್ರಿ ಹಿಂಗೆ ಅದಾರ, ಫ್ರೆಂಡ್ಲಿ ಅದಾರ. ಸೊ ಮ್ಯಾಲೆ ಹೋಗೋಣ ಬರ್ರಿ. ನಮ್ಮ ಮಂದಿ ಸಿಕ್ಕರ್ ಮಗ, ನಮ್ಮ ಮಂದಿ ಸಿಕ್ಕರ್ ಭಾಳ ಚಲೋ ಅನ್ಸತ್ತೆ. ಸೊ ಹೋಗೋಣ ಬರ್ರಿ ಈಗ. ಗೈಸ್, ಟುಡೇಸ್ ರೂಮ್ ಟೂರ್ ಅಭಿಷೇಕ್ ಜಸ್ಟ್ ಮುಂದೆ. ಸೊ ಬರ್ತಾನ ಎಡಕ್ಕೆ ಬಾತ್ರೂಮ್, ಈ ಕಡೆ ಒಂದು ರೂಮ್ ಐತಿ, ಮತ್ತು ಇಲ್ಲೂ ಒಂದು ದೊಡ್ಡ ಬೆಡ್ರೂಮ್ ಐತಿ. ಸೊ ಇದು ಇವತ್ತಿನ ನಮ್ಮ ಸ್ಟೇ.